ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಹೇಳ್ತೀನಿ. ಓಕೆ, ಈ ಮಂತ್ ನನಗೆ ಎಷ್ಟು ಪೇಮೆಂಟ್ ಆಯ್ತು? ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಬ್ರೋ ನಿನ್ಗೇನ್ ಬ್ರೋ ವ್ಯೂಸ್ ಬರಲ್ಲ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನನಗೆ, ಎಷ್ಟು ಆಗ್ಬೋದು? ಓಕೆ, ನನಗೆ ಒಬ್ಬ ಹುಡುಗ ಕಮೆಂಟ್ ಹಾಕಿದ್ದ, ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಅನ್ಸುತ್ತೆ. ಓಕೆನಾ ಬ್ರೋ, ನಿನ್ನ ಪೇಮೆಂಟ್ ಹೇಳಿ ಬ್ರೋ, ಎಷ್ಟಾಗುತ್ತೆ ನನಗೆ ಪೇಮೆಂಟ್ ಎಷ್ಟಾಗುತ್ತೆ ಹೇಳಿ ಬ್ರೋ ಅಂತ ಕಮೆಂಟ್ ಹಾಕಿದ್ರು. ನಾನು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೆ, ಅಂದರೆ 26ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಪೇಮೆಂಟ್ ಆದಮೇಲೆ ಅಂತ. ಓಕೆ, ನನಗೆ ಬೇಗನೆ ಸ್ವಲ್ಪ ಪೇಮೆಂಟ್ ಆಗಿದೆ, ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಓಕೆನಾ, ನಾನು ಆ್ಯಕ್ಚುಲಿ ಅನ್ಕೊಂಡಿರೋದು ಇವತ್ತು ನನಗೆ ಪೇಮೆಂಟ್ ಆಗುತ್ತೆ 26ಕ್ಕೆ ಅಂತ ಅನ್ಕೊಂಡಿದ್ದೆ, ಬಟ್ ಬೇಗನೆ ಆಗಿದೆ. ಓಕೆನಾ, ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾರೆಲ್ಲ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಕ್ರಿಯೇಟರ್ಸ್ ಆಗಬೇಕು ನೀವು ಕೂಡ ಯೂಟ್ಯೂಬಲ್ಲಿ ಅಂತ ಅನ್ಕೊಂಡಿದ್ದೀರಾ. ಆಲ್ರೆಡಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ. ಇನ್ನು ಮುಂದೆ ಆಗ್ಬೇಕು ಬ್ರೋ, ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ಬೇಕು ಬ್ರೋ, ನಾನು ಕೂಡ ನಿಮ್ಮ ತರ ಪೇಮೆಂಟ್ ತಗೋಬೇಕು ಅಂತ ಅನ್ಕೊಂಡಿದ್ರೆ. ಹಾಗಾದ್ರೆ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಳಕೋಬೇಡಿ, ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡ್ಕೊಂಬಂದು ಯಾರೆಲ್ಲ ಹೊಸಬ್ರು ಚಾನಲ್ಗೆ ವಿಸಿಟ್ ಕೊಡಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್. ಪಟ ಕಮೆಂಟ್ ಹಾಕಿ, ಹಂಗೆ ಟೆಲಿಗ್ರಾಮ್ಗೆ ಹೋಗ್ಬಿಟ್ಟು ಜಾಯ್ನ್ ಆಗಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣಂತೆ ಫ್ರೆಂಡ್ಸ್. ಓಕೆ, ಇವತ್ತು ನಾನು ಪ್ರತಿಯೊಂದು ಡೀಟೇಲ್ಸ್ನ ಹೇಳಲ್ಲ, ಬಟ್ ನನ್ನ ಪೇಮೆಂಟ್ ಬಗ್ಗೆ ಅಷ್ಟೇ ಹೇಳ್ತೀನಿ. ಓಕೆನಾ, ಯಾರೆಲ್ಲ ಕ್ರಿಯೇಟರ್ಸ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ, ನನ್ನ ಪೇಮೆಂಟ್ ಎಷ್ಟಾಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ಕ್ರಿಯೇಟರ್ ಆಗಬೇಕು ಅಂತ ಅನ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಗುರು, ಇದಕ್ಕೆ ಎಜುಕೇಶನ್ ಇಂಪಾರ್ಟೆಂಟಾ? ಇಲ್ಲ. ಓಕೆನಾ, ಎಜುಕೇಶನ್ ಇಂಪಾರ್ಟೆಂಟ್ ಆಗಿದ್ರೆ ಅದು ಬಿಡು, ಬೇರೆ ಮಾತು. ಇದಕ್ಕೆ ಏನು ಇಂಪಾರ್ಟೆಂಟ್ ಅಲ್ಲ ಗುರು, ಏಜ್ ಒಂದು ಆದರೆ ಸಾಕು. ಓಕೆನಾ, ನೀವು ಕೂಡ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋನ ಹಾಕ್ತಾ ಹೋಗಿ, ನೀವು ಕ್ರಿಯೇಟರೇ ಅಲ್ವಾ. ಬಟ್ ಏನಪ್ಪ ನಾನು ಹೇಳೋದು, ಅಕೌಂಟ್ನ ಕ್ರಿಯೇಟ್ ಮಾಡಬೇಡಿ, ಫಸ್ಟು ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟು ಈ ಒಂದು ಯೂಟ್ಯೂಬಲ್ಲಿ ಏನು ರೂಲ್ಸು ಏನು ಪ್ರತಿಯೊಂದು ತಿಳ್ಕೊಳ್ಳಿ. ಹೆಂಗೆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಯಾವ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಇವ್ರ ವಿಡಿಯೋಸ್ನ ಕದ್ದು ಹಾಕ್ಬೇಕಾ ಬೇಡವಾ, ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಓಕೆನಾ, ಪ್ರತಿಯೊಂದು ತಿಳ್ಕೊಂಡ ಮೇಲೆ ಆಮೇಲೆ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋಸ್ ಹಾಕಿದ್ರೆ ಬೇಗ ಗ್ರೋ ಆಗ್ತೀರಾ. ಇಲ್ಲ ಅಂತಂದರೆ ಗ್ರೋ ಆಗಲ್ಲ. ಗ್ರೋ ಆಗ್ತಾ ಹೋಗ್ತೀರಾ, ಅಲ್ಲಿಂದ ಕೆಳಗೆ ಬೀಳ್ತೀರಾ. ಯಾರ ಥರ? ನನ್ನ ಥರ. ಹೌದು ಫ್ರೆಂಡ್ಸ್, ನಾನು 2 ಚಾನಲ್ನ ಗ್ರೋ ತಳ ಬೀಳಿಸ್ಕೊಂಡಿದ್ದೀನಿ. ಓಕೆನಾ, ಇವಾಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಿರ್ಬೇಕಿತ್ತು ಗೊತ್ತಾ? ಒಂದು 15,000 ಅಂದರೆ 50,000 ಮೇಲೆ ಸಬ್ಸ್ಕ್ರೈಬರ್ಸ್ ಇರಬೇಕಿತ್ತು ನನಗೆ. ಬಟ್ ಏನು ಮಾಡ್ತೀಯಾ ಗುರು, ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು 3ನೇ ಚಾನಲ್. 2 ಚಾನಲ್ ಮುಂಡ ಮುಚ್ಚೋಯ್ತು. ಯಾಕೆ? ನಾನು ಕೂಡ ಏನು ತಿಳ್ಕೊಳ್ಳದೆ ಬುಡ ತಡ ಅದೇನೋ ಅಂತಾರಲ್ಲ ಫ್ರೆಂಡ್ಸ್, ತಡ ಬುಡ ಗೊತ್ತಿಲ್ಲದೆ ವಿಡಿಯೋಸ್ನ ಹಾಕ್ತಾ ಹೋದೆ. ಅವಾಗ ಕ್ರೇಜ್ ಇತ್ತು. ಬಟ್ ಓಕೆನಾ, ಆದರೆ ಹೆಂಗೆ ಹಾಕ್ಬೇಕು ಏನು ಪ್ರತಿಯೊಂದು ಗೊತ್ತಿರಲಿಲ್ಲ. ಹಾಕಿ ಚಾನಲ್ನ ಡಿಲೀಟ್ ಮಾಡಿಸ್ಕೊಂಡೆ. ಅದು ಬರುತ್ತಲ್ವ ಫ್ರೆಂಡ್ಸ್, ಕಾಪಿ ರೈಟಿಂಗ್ ಸ್ಟ್ರೈಕ್, ಆ ಥರ ಬಂದು ಚಾನಲೇ ಡಿಲೀಟ್ ಆದವು. ಆಮೇಲೆ ಗೊತ್ತಾಯ್ತು ಗುರು, ಫಸ್ಟು ತಿಳ್ಕೊಬೇಕು, ಆಮೇಲೆ ಕ್ರಿಯೇಟ್ ಮಾಡಿ ವಿಡಿಯೋಸ್ ಹಾಕಬೇಕು ಅಂತ. ಇವಾಗ ನೋಡಿ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ. ಹೆಂಗೆ ಗ್ರೋ ಮಾಡಬೇಕು ಅನ್ನೋದು ಗೊತ್ತು, ಯಾವ ಥರ ವಿಡಿಯೋಸ್ ಹಾಕ್ಬೇಕು ಅನ್ನೋದು ಗೊತ್ತು, ಏನು ಮಾಡಿದರೆ ತಪ್ಪಾಗುತ್ತೆ, ಏನು ಮಾಡಿದರೆ ಸರಿಯಾಗುತ್ತೆ ಅಂತೆಲ್ಲ ಗೊತ್ತು. ಓಕೆನಾ, ನೀವು ಫಸ್ಟ್ ಅದನ್ನ ತಿಳ್ಕೊಳ್ಳಿ, ಆಮೇಲೆ ಕ್ರಿಯೇಟರ್ ಆಗಿ. ಓಕೆನಾ, ಆಮೇಲೆ ಕ್ರಿಯೇಟರ್ ಆದರೆ ನಿಮಗೆ ಗೊತ್ತಾಗುತ್ತೆ, ಹಿಂಗೆ ಹಾಕ್ಬೇಕು, ಹಿಂಗೆ ಬಿಡಬೇಕು, ಹಿಂಗೆ ಮಾಡ್ಬೇಕು ನಾನು. ಆ ಥರ ವಿಡಿಯೋಸ್ ಹಾಕಿರೋ ತಪ್ಪಾಗುತ್ತೆ, ಅವ್ರ ವಿಡಿಯೋಸ್ ಹಾಕಿರೋ ತಪ್ಪಾಗುತ್ತೆ, ನನ್ನ ಚಾನಲ್ ಈ ಥರ ಆಗುತ್ತೆ, ಹಂಗೆಲ್ಲ ಗೊತ್ತಾಗುತ್ತೆ. ಬೇಗ ಗ್ರೋ ಆಗ್ತೀರಾ, ಟೆನ್ಷನ್ ಇರಲ್ಲ. ಓಕೆನಾ. ಓಕೆ, ನನಗೂ ಕೂಡ ಇವಾಗ ವಿಡಿಯೋಸ್ನ ಮಾಡ್ತೀನಲ್ವಾ, ನಾನು ಇವಾಗ ನಮ್ಮ ಫ್ರೆಂಡ್ಸ್ ಜೊತೆಗೆ ಇವಾಗ ಹೊರಗಡೆ ಹೋದೆ ಅಂತಂದರೆ ಏನಂತಾರೆ ಗೊತ್ತಾ? ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಅಂತ ಈ ಥರ ಗೇಲಿ ಮಾಡ್ತಾರೆ. ಏನು ಮಾಡ್ತೀಯ ಗುರು? ಒಂದು ಸ್ಮೈಲ್ ಕೊಡ್ತೀನಿ ಅಷ್ಟೇ, ಏನಿಲ್ಲ, ಒಂದು ಸ್ಮೈಲ್ ಕೊಟ್ಬಿಡ್ತೀನಿ ಅಷ್ಟೇ. ನಾನೇನು ವಾಟ್ಸಪ್ ಹೋಗಲ್ಲ, ಯಾಕಂತಂದರೆ ನಾನು ಮಾಡೋದೇ ನಿಜ ಇದೆ. ಓಕೆನಾ, ಹಾಯ್ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮಾಡೋದೇ ಅದಾದಮೇಲೆ ಮತ್ತೇನಕ್ಕೆ ಅವ್ರ ಕಡೆ ನಾನು ವಾದ ಮಾಡ್ಬೇಕು ಹೇಳಿ? ಅಲ್ವಾ. ಎಸ್. ಓಕೆ ಫ್ರೆಂಡ್ಸ್, ಹಂಗಾದ್ರೆ ಇವಾಗ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಯಾರೆಲ್ಲ ಕ್ರಿಯೇಟರ್ಸ್ ಆಗಬೇಕು ಅರ್ಥ ಆಯಿತು ಅನ್ಕೊತೀನಿ. ಫಸ್ಟು ನಾನು ಹೇಳಿದ್ನಲ್ವ, ಅದನ್ನ ಮಾಡಿ, ಆಮೇಲೆ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ. ಓಕೆ, ಹಾಗಾದರೆ ನಿಮ್ಗೆ ಇಷ್ಟ ಆದರೆ ಪಟ್ಟನ ಒಂದು ಲೈಕ್ ಒತ್ತಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಟ್ಟ ನೋಟಿಫಿಕೇಶನ್ ಬರ್ತಾವೆ ನಾವು ಮಾಡೋ ವೀಡಿಯೋಸ್ಗಳು. ಓಕೆನಾ, ಮತ್ತು ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಹಂಗೆ. ಓಕೆ ಫ್ರೆಂಡ್ಸ್, ಹಂಗಾದರೆ ನನ್ನ ಅರ್ನಿಂಗ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಎಷ್ಟು ಅರ್ನಿಂಗ್ಸ್ ಆಯಿತು ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ತುಂಬ ಜನ ಅನ್ಕೊತೀರಾ ಎಷ್ಟಾಗಿರ್ಬೋದು ಇವನಿಗೆ, ಮೋಸ್ಟ್ಲಿ ಏನಾದರೂ ಇಮೇಜಿನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಅಷ್ಟೇನಾಗಿಲ್ಲ.
ಆಗ್ಬೋದು, ಬಟ್ ಲಕ್ ಅದು. ಓಕೆನಾ, ಲಕ್ಕು. ತಡಿ ಒಂದು ಎಕ್ಸಾಂಪಲ್ ಫ್ರೆಂಡ್ಸ್, ನಾನು ಇವಾಗ ಅಷ್ಟೇನು ದೊಡ್ಡ ಯೂಟ್ಯೂಬರ್ ಅಲ್ಲ. ಓಕೆನಾ, ಒಬ್ಬ ಚಿಕ್ಕ ಕ್ರಿಯೇಟರ್. ಓಕೆನಾ, ನನ್ನ ಲಕ್ ಇತ್ತು ಅಂತಂದರೆ 1 ಮಂತಿಗೆ ಎಷ್ಟು ತೊಗೋಬೋದು, ನನ್ನ ಲಕ್ ಇದ್ದರೆ 1 ಮಂತಿಗೆ ಎಷ್ಟು ಪೇಮೆಂಟ್ ತೊಗೋಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಜಾನಾ ಹೌದಾ ಅಲ್ವಾ, ಎಸ್ ಆರ್ ನೋ. ನಾನು ಕಮೆಂಟ್ ಹಾಕ್ತೀನಿ, ರಿಪ್ಲೈ ಮಾಡ್ತೀನಿ, ನೀವು ಕಮೆಂಟ್ ಹಾಕಿ ಎಷ್ಟು ತೊಗೋಬೋದು ಲಕ್ಕಿದ್ರೆ. ಓಕೆ, ಹಂಗಾದ್ರೆ ಇವಾಗ ನನ್ನ ಚಾನಲ್ ವೈರಲ್ ಆಗ್ತಿರೋದು ನೋಡ್ಬೋದು ನೀವು. ಓಕೆನಾ, ಎಷ್ಟು ಆಗ್ತಾ ಇದೆ ನನ್ನ ಚಾನಲ್ ಒಂದ್ಸಲ ಓಪನ್ ಮಾಡ್ಕೊಂಡು ನೋಡಿ, ವೈರಲ್ ಎಷ್ಟು ಆಗ್ತಿದೆ, ವ್ಯೂಸ್ ಎಷ್ಟು ಆಗ್ತಿದೆ ಅಂತ. ಓಕೆ, ಹಾಗಾದ್ರೆ ಇವಾಗ ನಾನು ತಿಳಿಸ್ಕೊಡ್ತೀನಿ ನೋಡಿ ನಂಗೆ ಎಷ್ಟು ಪೇಮೆಂಟ್ ಆಗಿದೆ ಅಂತ. ಓಕೆ, ಹಂಗಾದ್ರೆ ಪೇಮೆಂಟ್ ಎಷ್ಟು ಬಂದಿದೆ ಗೊತ್ತಾ, ಚೆಕ್ ಯುವರ್ ರೀಸೆಂಟ್ ಪೇಮೆಂಟ್ ಅಂತ ನನಗೆ ಮೆಸೇಜ್ ಬಂದಿದೆ ಜಿಮೇಲ್ಗೆ. ಓಕೆನಾ, ಅವಾಗ ನನಗೆ ಕನ್ಫರ್ಮ್ ಆಯಿತು ಪೇಮೆಂಟ್ ಆಗಿದೆ ಅಂತ. ಓಕೆ ಫ್ರೆಂಡ್ಸ್, ಹಂಗಾದ್ರೆ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ 2 ಟಿ ಶರ್ಟ್. ಓಕೆನಾ, 1 ಟಿ ಶರ್ಟ್ಗೆ 5,000 ರೂಪಾಯಿ ಬೆಲೆ. ಓಕೆನಾ, ಅಂತ 2 ಟಿ ಶರ್ಟ್ ನನಗೆ ಸಿಕ್ಕಿದೆ. ಅಂದ್ರೆ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಿರ್ಬೋದು. ಓಕೆನಾ, ಇವಾಗ ನೀವು ಹೇಳಿ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸ್ ಹಾಕಿ. ಓಕೆ ಫ್ರೆಂಡ್ಸ್, ಹಂಗಾದ್ರೆ ಇದರಲ್ಲಿ ನನಗೆ ಮತ್ತೆ ಕಟ್ ಆಗುತ್ತೆ. ಓಕೆನಾ, ಇವಾಗ ಅಂದ್ರೆ 500 ರೂಪೀಸ್ ಕಟ್ ಆಗಿ ಇನ್ನು ಉಳಿಕಿರೋ ಅಮೌಂಟ್ ನನಗೆ ಕ್ರೆಡಿಟ್ ಆಗಿದೆ. ಓಕೆನಾ, ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಓಕೆ, ಇಷ್ಟು ನನಗೆ ಈ ಮಂತು ಪೇಮೆಂಟ್ ಆಗಿದೆ ಫ್ರೆಂಡ್ಸ್. ಓಕೆ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋಸ್ ಮಾಡ್ತಾ ಇರ್ತೀನಿ, ಡೈಲಿ ಹಾಕ್ತಾ ಇರ್ತೀನಿ ನಿಮಗೋಸ್ಕರ. ಒಂದಾದ್ರೂ ವಿಡಿಯೋಸ್ನ ಹಾಕ್ತೀನಿ, ಒಂದಿನ ಮಿಸ್ ಆಗ್ಬೋದು, ಮರುದಿನ ವಿಡಿಯೋಸ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಪಟ ಕಮೆಂಟ್ಸ್ನ ಹಾಕಿ ಫ್ರೆಂಡ್ಸ್. ಓಕೆನಾ, ಪಟ ಕಮೆಂಟ್ಸ್ ಹಾಕಿ, ನೀವು ಕೂಡ ಕ್ರಿಯೇಟರ್ ಆಗಿ. ಆಲ್ ದ ಬೆಸ್ಟ್.